ಅದಕ್ಕೆ ನಾವೇನು ಮಾಡಬೇಕು? ಶ್ರೀಚಕ್ರ ಶಿಶುವಾಗಿ ಜನ್ಮ ತಾಳುತ್ತೆ ಅಂದ ಮೇಲೆ ಅದು ನಮ್ಮ ಮನೇಲಿ ಯಾಕೆ ಜನ್ಮ ತಾಳಬಾರ್ದು? ಅದಕ್ಕೆ ನಿನ್ನ ಸಹಕಾರ ಬೇಕು. ಯಾವ ರೀತಿ? ಆ ಶಿಶುವಿನ ಗರ್ಭವನ್ನು ಹೊರೋ ಜಾಜಿನ ನೀನು ಮದುವೆ ಆಗಬೇಕು. ಅಮ್ಮ ತ್ರಿಪುರ ಸುಂದರಿ, ಬರೋ ಗಂಡು ಅನುರೂಪನಾಗಿದ್ದು ನಮ್ಮ ಜಾಜನೆ ಮೆಚ್ಚಿ ಮದುವೆಯಾಗಿ ನಮ್ಮ ಯಜಮಾನರ ಆಸೆ ನೆರವೇರೋ ಹಾಗೆ ಮಾಡಿದ್ರೆ ನಿನಗೆ 21 ದಿನ ತುಪ್ಪದ ದೀಪ ಹಚ್ತೀನಿ ತಾಯಿ. ಅವಳ ಗರ್ಭಧಾರಣೆಗೆ ನೀನು ನಿಮಿತ್ತ ಆಗಬೇಕು. ಅವಳು ಈ ಮನೆ ಸೊಸೆಯಾಗಿ ಬಂದು ಶ್ರೀಚಕ್ರ ಸ್ವರೂಪಿ ಶಿಶುವನ್ನ ಹೆತ್ತು ನನ್ನ ಕೈಗೆ ಕೊಡಬೇಕು. ಹಾಗಾದ್ದರಿಂದ ಶ್ರೀಚಕ್ರ ಸ್ವರೂಪಿ ಶಿಶು ನನ್ನ ಅಂಗೈಲಾಡುತ್ತೆ, ನಾನು ಹೇಳ್ದಾಗ ಆಡುತ್ತೆ, ನನ್ನ ತೊಡೆ ಮೇಲೆ ಮಲ್ಕೊಳ್ಳುತ್ತೆ, ನನ್ನ ಮಾತನ್ನು ಕೇಳುತ್ತೆ, ನನ್ನ ಕೈ ಗೊಂಬೆಯಾಗುತ್ತೆ ಶ್ರೀಚಕ್ರ. ಹೇಳು ಚಂದ್ರ, ನನ್ನ ಮಾತನ್ನು ನಡೆಸ್ಕೊಡ್ತೀಯಾ? ಚಾಚಿನ ಮದುವೆ ಆಗ್ತೀಯಾ? ನನ್ನ ಮಾತನ್ನು ನೆರವೇರಿಸ್ಕೊಡ್ತೀಯಾ? ನೆರವೇರಿಸ್ತಾನೆ. ಅತ್ತೆ, ಇವರ ಶ್ರೀಚಕ್ರದ ಆಸೆಗೆ ನಾನು ಮದುವೆ ಆಗಿ ನಾನೇ ನನ್ನ ಬದುಕನ್ನ ಇಟ್ಟ ಹೆಜ್ಜೆನ ಹಿಂದಕ್ಕಿಡೋದು ವೀರರ ಲಕ್ಷಣ ಅಲ್ಲ. ನೀನು ಮದುವೆ ಸಿದ್ಧತೆಗಳನ್ನ ಮಾಡ್ಕೊ. ಚಂದ್ರ ಜಾಜಿನ ಮದುವೆ ಆಗ್ತಾನೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.